ಮಾತ್ರ ದೊಡ್ಡ ಮನೇಲಿ ಸುಖವಾಗಿರ್ಬೇಕು, ನಾನ್ ಮಾತ್ರ ಭಿಕಾರಿ ತರ ಅಲಿತಿರ್ಬೇಕು ಅಲ್ವಾ? ವಿಶಾಖ, ಅರ್ಥ ಮಾಡ್ಕೋ. ಈಗ ನಿನ್ನ ನಮ್ಮ ಮನೆಗ್ ನಾನು ಕರ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಹಾಗಿದ್ರೆ ಮತ್ತೆ ಯಾಕೆ ಬಂದೆ ಇಲ್ಲಿಗೆ ನೀನು? ನಾನು ಹೇಗೋ ಹಾಳಾಗಿ ಹೋಗ್ತಿದ್ದೆ. ಹೋಗೋ, ನಿನಗೂ ಅದೇ ತಾನೇ ಬೇಕಾಗಿರೋದು. ನಿನಗೇನಾದ್ರೂ ಆದ್ರೆ ನಿನಗೇನಾಗ್ಬೇಕು? ವಿಶಾಖ, ಹಾಗೆಲ್ಲ ಮಾತಾಡ್ಬೇಡ. ನಿನ್ಮೇಲೆ ನನಗೆ ಪ್ರೀತಿ ಇಲ್ಲದೆ ಹೋಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ನಿನ್ಗೋಸ್ಕರ ನಾನು ಬರ್ತಿದ್ನಾ? ಸರಿ, ನೀನೇನು ಯೋಚನೆ ಮಾಡ್ಬೇಡ. ನಾನು ನಿನ್ಗೊಂದು ವ್ಯವಸ್ಥೆ ಮಾಡ್ತೀನಿ. ಬಾ ನನ್ ಜೊತೆ. ಎಲ್ಲಿಗೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನಿನ್ಗಿರೋದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ನಡಿ ನನ್ ಜೊತೆ. ಒಂದು ರೂಮ್ ಬೇಕಿತ್ತು. ಇದರಲ್ಲಿ ನಿಮ್ಮ ಫೋನ್ ನಂಬರ್, ಅಡ್ರೆಸ್ ಮತ್ತೆ ನಿಮ್ಮ ಹೆಸರನ್ನ. ಓ, ಧರ್ಮಾಧಿಕಾರಿಗಳ ಮನೆನಾ? ಮೇಡಮ್, ನೀವು ಅವ್ರಿಗೆ ಏನಾಗಬೇಕು? ಅವ್ರ ಹೆಂಡತಿ. ನೀವಾ ಮೇಡಮ್? ನಾನು. ಇವರು? ಅವರು ನನ್ನ ಅಕ್ಕ. ಆನಂದ್, ಬನ್ನಿ. ಇವ್ರು ಲಗೇಜ್ ತಗೊಂಡೋಗಿ ರೂಮ್ ತೋರಿಸಿ. ರಾಧಿಕಾ, ಇಲ್ಲಿ ಒಬ್ಬಳೇ ಇರೋದಕ್ಕೆ ಭಯ ಆಗುತ್ತೆ. ನೋಡು ವಿಶಾಖ, ನೀನ್ ಇಲ್ಲೇ ಇರು, ಹೊರಗಡೆ ಬರೋದಕ್ಕೆ ಹೋಗ್ಬೇಡ. ರಾಧಿಕಾ, ನನ್ ತುಂಬಾ ಸುಸ್ತಾಗ್ತಿದೆ. ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ. ವಿಶಾಖ, ನಿನ್ಗೇನ್ ಬೇಕೋ ಅದನ್ನ ಇಲ್ಲಿಗೆ ತರಿಸ್ಕೊ. ಮಲ್ಕೋ ಸ್ವಲ್ಪ ಹೊತ್ತು. ನಾನು ಹೊರಡ್ತೀನಿ. ಮನೇಲಿ ಪೂಜೆ ಇದೆ. ನಾನು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಸರಿ, ಹುಷಾರು. ನಾನು ಬರ್ತೀನಿ. ರಾಧಿಕಾ,
ಬಗ್ಗೆನೇ ಕೇಳ್ತಾ ಇರೋದು. ಎಲ್ಲಿಗೆ ಹೋಗಿದ್ದೆ? ರೂಮ್ನಲ್ಲೂ ಇರ್ಲಿಲ್ಲ, ಅಡ್ಗೆ ಮನೆಯಲ್ಲೂ ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದೆ ತಾನೆ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದೀನಿ. ಕಿವಿ ಕೇಳಿಸ್ತಾ ಇಲ್ವಾ? ನಾನ್ ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅಂತ ನೀವ್ಯಾಕೆ ನನ್ನನ್ನು ಕೇಳ್ತಿದ್ದೀರಾ? ನನ್ಗೇನೋ ಕೆಲ್ಸ ಇತ್ತು, ಅದಕ್ಕೆ ಹೋಗಿದ್ದೆ. ನಿಮ್ಗೆ ಹೇಳಿ ಹೋಗುವಂತ ಕೆಲ್ಸ ಆಗಿದ್ದಿದ್ರೆ ಖಂಡಿತ ಹೇಳ್ತಿದ್ದೆ. ಓ, ಅಷ್ಟೊಂದು ಕೊಬ್ಬ ನಿನ್ಗೆ? ನನಗ್ ಬೇಡ. ಅಟ್ಲೀಸ್ಟ್ ನಿನ್ ಗಂಡನಾದ್ರೂ ಹೇಳಿ ಹೋಗ್ಬೋದಿತ್ತಲ್ಲ. ರಾಧಿಕಾತ್ಗ ಅಜ್ಜಿ ಕರೀತಿದ್ದಾರೆ, ಬನ್ನಿ ಬನ್ನಿ. ಬಾಸ್, ಅಜ್ಜಿ ರಾಧಿಕಾತ್ಗೆ ಬಂದ್ರು. ರಾಧಿಕಾ, ರಾಧಿಕಾ, ನೀ ಬೇಗ ಹೋಗಿ ಪೂಜೆಗೆ ರೆಡಿ ಆಗ್ಬಿಟ್ ಬಾಮ. ಏನ್ ರಾಧಿಕಾ, ನಿನ್ಗೋಸ್ಕರ ದೇವ್ರೇ ಕಾಯ್ತಾ ಇದ್ದಾನೆ. ಮಡಿಲಿರ್ಬೇಕು, ಪೂಜೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನ್ಗೆ? ರಮ್ಯಾ, ಅದೆಲ್ಲ ಆಮೇಲೆ ಮಾತಾಡೋಣ. ರಾಧಿಕಾ, ಬೇಗ ಹೋಗು, ರೆಡಿ ಆಗ್ಬಿಟ್ ಬಾ. ಅಷ್ಟೊತ್ತಿಂದ ಆ ರಾಧಿಕಂಗೋಸ್ಕರನೇ ಕಾಯ್ತಾ ಇದ್ವಿ. ಈಗ ಅವಳು ಬಂದ ತಕ್ಷಣ ಯಾಕೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ ಅಂತ ಈ ಮನೆಯಲ್ಲಿ ವಿಚಾರಿಸೋರೇ ಇಲ್ಲ. ಇದೇ ಕೆಲಸ ನಾನೇನಾದ್ರೂ ಮಾಡಿದ್ರೆ? ಒಂದಲ್ಲ, ನೂರು ಪ್ರಶ್ನೆ ಬಂದಿರೋದು. ರಾಧಿಕಾ, ಬೇಗ ರೆಡಿ ಆಗ್ಬಿಟ್ ಬಾಮ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ಯಾಯಾಮಿ ಯಾಯಾಮಿ ಜ್ಞಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಅಷ್ಟಪುತ್ರ ಸೌಭಾಗ್ಯವತಿ ಭವ. ಅಜ್ಜಿ 8 ಜನ ಮಕ್ಕಳ, ತುಂಬಾ ಜಾಸ್ತಿ ಆಗೋಯ್ತು. ಸರಿನಪ್ಪ, ಅಟ್ಲೀಸ್ಟ್ ಆರ್ತಿಗೊಬ್ಳು ಕೀರ್ತಿಗೊಬ್ಬನಾದ್ರೂ ಇರ್ಲಿ. ಈಗಿನ ಕಾಲದಲ್ಲಿ ಅದು ಜಾಸ್ತಿ ಆಗ್ಬಿಡತ್ತೆ. ಆರ್ತಿಗೂ ಕೀರ್ತಿಗೂ ಒಂದೇ ಇರ್ಲಿ ಅಂತಾರೆ. ಅದಕ್ಕೆ ಈಗ ಒಂದು ಹೆಚ್ಚಾಗುತ್ತೆ. ನಾವಿಬ್ಬರು ನಮಗಿಬ್ಬರು ಅನ್ನೋ ಕಾಲ ಹೋಯ್ತು. ನಿನಗೆ ನಾನು, ನನಗೆ ನೀನು ಅನ್ನೋ ಕಾಲ ಇದೆ ಈಗ. ವಿಶು, ಚಿಕ್ಕಪ್ಪನ ಕಾಲಿಗೂ ಅಣ್ಣನ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಸರಿ, ಇರ್ಲಿ, ಇಬ್ರಿಗೂ ಒಳ್ಳೇದಾಗ್ಲಿ.
ಇರಲಿ, ಒಳ್ಳೇದಾಗ್ಲಿ. ಒಳ್ಳೇದು ಆಗೋದು ಹಾಗಿರ್ಲಿ. ರಾಧಿಕಾ, ನಾನು ಆಗ್ಲೇ ಕೇಳಿದ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ರೂಮ್ನಲ್ಲೂ ಇರ್ಲಿಲ್ಲ. ಇಡೀ ಮನೆ ಎಲ್ಲ ಜಾಲಾಡಿದ್ರು, ಎಲ್ಲೂ ಕಾಣಿಸ್ಲಿಲ್ಲ. ಕೊನೆ ಪಕ್ಷ ವಿಶ್ವಗಾದ್ರೂ ಹೇಳ್ಬಿಟ್ಟು ಹೋಗೋದಿತ್ತಲ್ವಾ? ನಿನ್ ಹೆಂಡತಿ ಎಲ್ಲಪ್ಪ ಅಂತ ವಿಶ್ವ ಕೇಳಿದ್ರೆ ಅವನ್ಗೂ ಗೊತ್ತಿಲ್ಲ. ಅದಕ್ಕೆ ನನ್ನ ಹೆಂಡತಿಗೆ ಅವಳಿಗೆ ಇಷ್ಟ ಬಂದ ಜಾಗಕ್ಕೆ ಹೋಗೋ ಸ್ವಾತಂತ್ರ್ಯ ಇದೆ. ಪ್ರತಿಯೊಂದು ಜಾಗಕ್ಕೂ ಅವಳು ನನ್ನನ್ನು ಕೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಮ್ಮಿಬ್ಬರ ಮಧ್ಯೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ರಾಧಿಕಾ, ನೀನ್ ಬಾ ಬಾ. ಹಲೋ, ಹೌದು, ಧರ್ಮಾಧಿಕಾರಿಗಳ ಮನೆನೇ. ಯಾರು ಬೇಕಾಗಿತ್ತು? ನಿಮಿಷ ಕೊಟ್ಟೆ. ರಾಧಿಕಾತ್ಗೆ ನಿಮಗೆ ಫೋನು ಲಾಡ್ಜಿಂದ. ಹಲೋ, ಹಾ ಸರ್, ಹೇಳಿ. ಸರಿ, ಬಾಡಿಗೆ ಎಷ್ಟಾಗುತ್ತೆ? 1 ವಾರದ್ದು ಒಟ್ಟಿಗೆ ಕಟ್ಬಿಡ್ತೀನಿ. ಟೋಟಲ್ 10,000 ಆಗುತ್ತೆ ಮೇಡಮ್. ನೀವೇ ಕಟ್ತೀರಾ? ಕಟ್ಟೋ ಹಾಗಿದ್ರೆ 10 ಗಂಟೆ ಒಳಗೆ ಬಂದು ಕಟ್ಬಿಡಿ ಮೇಡಮ್. ಊಟ ತಿಂಡಿ ಕೂಡ ದುಡ್ಡು ಕಟ್ಟಿಲ್ಲ. ಸರಿ ಸರಿ, ನಾನು ಕಟ್ತೀನಿ. ಎಲ್ಲವನ್ನೂ ಒಟ್ಟಿಗೆ ನಿಮಗೆ ಕೊಟ್ಬಿಡ್ತೀನಿ. ಹಾ, ನೀವೇನು ಮತ್ತೆ ಫೋನ್ ಮಾಡೋದು ಬೇಡ. 10 ಗಂಟೆ ಒಳಗೆ ನಾನೇ ಅಲ್ಲಿಗೆ ಬರ್ತೀನಿ. ಹಾ, ರಾಧಿಕಾ, ಬಾ ಕೂತ್ಕೋ. ನಿಂಗೇನೋ ತೋರಿಸ್ಬೇಕು. ಇಲ್ಲಿ ನೋಡು. ಅಷ್ಟೊಂದು ದುಡ್ಡು ಹೇಗೆ ಕೇಳೋದು? ಇವರೇನಾದ್ರೂ ಯಾಕೆ ಏನು ಅಂತ ಕೇಳಿದ್ರೆ ಏನ್ ಹೇಳಿ ನಾನು? 10 ಗಂಟೆ ಒಳಗೆ ಅಲ್ಲಿರ್ತೀನಿ ಅಂತ ಅವ್ರಿಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ವಿಶಾಖನ್ ವಿಷಯನ ಇವ್ರ ಹತ್ರ ಹೇಳ್ಬಿಟ್ರೆ ರಾಧಿಕಾ, ಈ ಮಗು ಫೋಟೋ ನೋಡು, ಎಷ್ಟು ಮುದ್ದಾಗಿದೆಯಲ್ಲ. ಈ ಮಗು ಹೆಸರು ಖುಷಿ ಅಂತ. ಚೆನ್ನಾಗಿದೆಯಲ್ಲ. ನಮ್ಮ ಮಗು ಹೆಸರು ಏನು ಇಡಬೇಕು ಅಂತ ಯೋಚಿಸ್ತಾ ಇದ್ದೆ. ನಮ್ಮ ಮಗು ಹೆಸರು ರಾಯಿಂದ ಶುರುವಾಗುತ್ತೋ ವಿಯಿಂದ ಶುರುವಾಗುತ್ತೋ?
ಮಗು ಹುಟ್ಟಕ್ಕೆ ಇನ್ನೂ 2 ವರ್ಷ ಇದೆ, ಈಗಲೇ ಹೆಸರು ಬಗ್ಗೆ ಚಿಂತೆ ಮಾಡ್ತಿದ್ದಾನೆ ಅಂತ ಯೋಚಿಸ್ತಾ ಇದೆಯಾ ಅಲ್ಲ? ನಾನು ನಿಮ್ಮ ಹತ್ರ ವಿಶಾಖನ್ ಬಗ್ಗೆ ಮಾತಾಡಬೇಕಾಗಿತ್ತು. ರಾಧಿಕಾ, ಒಳ್ಳೆ ಮೂಡಲಿದ್ದೆ. ಯಾರ್ಯಾರ ಹೆಸರನ್ನೆಲ್ಲ ಎತ್ತಿ ನನ್ನ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಟೆ. ರಾಧಿಕಾ, ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ಮೇ ಬಿ ಅಲ್ಲೇ ಉಳ್ಕೊಳ್ಬೇಕಾಗ್ಬೋದು. ನಾಳೆ ಪೂಜೆ ಮುಗಿಸಿ ಮನೆಗೆ ಬರೋದು. ನಿನ್ನ ಬಟ್ಟೆ ಬರನೆಲ್ಲ ಪ್ಯಾಕ್ ಮಾಡ್ಕೊ. ರಾಧಿಕಾ, ಯಾಕೆ ಕರೆಂಟ್ ಶಾಕ್ ಹೊಡೆದಿರೋ ಥರ ನಿಂತ್ಕೊಂಡಿದ್ಯಾ? ಅದು ನನಗೆ ದುಡ್ಡು ಬೇಕಿತ್ತು. ದುಡ್ಡ? ನಿನಗ? ಅದನ್ನ ಕೇಳೋದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ಬಾ. ತಗೋ. ಏನಕ್ಕೆ ಹಂಗ್ ನೋಡ್ತಾ ಇದೀಯಾ? ದುಡ್ಡು ಯಾಕೆ ಅಂತ ಕೇಳಲ್ವಾ? ರಾಧಿಕಾ, ನನಗೆ ನಿನ್ ಮೇಲೆ ನಂಬಿಕೆ ಇದೆ. ಯಾವುದೋ ಒಳ್ಳೆ ಕೆಲಸಕ್ಕೆ ಕೇಳಿರ್ತೀಯ. ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಕೊಡ್ಬೇಕು ಅನ್ಕೊಂಡಿರ್ತೀಯ, ಅಥವಾ ಮನೆಗೆ ಯಾವುದೋ ಒಂದು ಒಳ್ಳೆ ವಸ್ತುನ ತರಬೇಕು ಅನ್ಕೊಂಡಿರ್ತೀಯ ಅಲ್ಲ? ಅಷ್ಟಕ್ಕೂ ಮುಂದೆ ನೀ ನಮ್ಮನೆ ಹೋಮ್ ಮಿನಿಸ್ಟರ್ ಆಗೋಳು. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಹ್ಮ್.